ಬಡವರು ಮತ್ತು ಪೌರ ಕಾರ್ಮಿಕರು ವಾಸ ಮಾಡತಕ್ಕಂಥ ಗುಡಿಸಲುಗಳನ್ನು ತೆರವು ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲಿ ಮಾಜಿ ಶಾಸಕರು ಜಟಾಪಟಿ ಮಾಡ್ಕೊಂಡಿದ್ದಾರೆ. ಸಿರುಗುಪ್ಪ ತಾಲೂಕಿನ ಇಬ್ಬರು ಶಾಸಕರು ಅಂದರೆ ಮಾಜಿ ಶಾಸಕರಿರ್ತಕ್ಕಂಥ ಸೋಮಲಿಂಗಪ್ಪ ಮತ್ತು ಹಾಲಿ ಶಾಸಕರಾಗಿರ್ತಕ್ಕಂಥ BM ನಾಗರಾಜ್ ಅವರ ಮಧ್ಯೆ ಸಾಕಷ್ಟು ವಾಗ್ವಾದ ನಡೆದಿದೆ. ಸಿರುಗುಪ್ಪ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತೆಕ್ಕಲಕೋಟೆ ಗ್ರಾಮದಲ್ಲಿ ಕಳೆದ 4-5 ದಶಕಗಳಿಂದ ಕೂಡ ಪೌರ ಕಾರ್ಮಿಕರು ಮತ್ತು ಒಂದಷ್ಟು ಬಡವರು ತೆಕ್ಕಲಕೋಟೆ ಹೊರವಲಯದ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದರು. ಆ ಸ್ಥಳದಲ್ಲಿ ಅವರಿಗೆ ನಿವೇಶನ ಕಟ್ಟಿಕೊಡಬೇಕು ಅನ್ನೋಂಥ ವಾದ ಮತ್ತು ಪ್ರತಿಭಟನೆ ಸಾಕಷ್ಟು ಬಾರಿ ಆಗಿತ್ತು. ಆದರೆ ಈವರೆಗೂ ಕೂಡ ಅವರಿಗೆ ಶಾಶ್ವತವಾದಂಥ ಸೂರನ್ನು ಕಟ್ಟಿಕೊಳ್ಳಲಿಕ್ಕೆ ಯಾರಿಂದ ಕೂಡ ಆಗಿರಲಿಲ್ಲ. ಆದರೆ ಇದೀಗ ಅದೇ ಸ್ಥಳದಲ್ಲಿ ಪಟ್ಟಣ ಪಂಚಾಯತಿಯ ಹೊಸ ಕಾರ್ಯಾಲಯ ನಿರ್ಮಾಣ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಎಲ್ಲ ಗುಡಿಸಲುಗಳನ್ನು ತೆರವು ಮಾಡಲಾಗಿತ್ತು. ಆದರೆ ಹಾಲಿ ಶಾಸಕರು ಹೇಳ್ತಕ್ಕಂಥ ಪ್ರಕಾರ ಸಾಕಷ್ಟು ಬಾರಿ ಇವರೆಲ್ಲರೂ ಕೂಡ ತೆರವು ಮಾಡಿಕೊಳ್ಳುವಂತೆ ನೋಟಿಸ್ ನೀಡಿದ್ವಿ. ಆದರೆ ಇವ್ರು ಯಾರು ಕೂಡ ತೆರವು ಮಾಡ್ಕೊಳ್ಳೋಕೆ ಮುಂದೆ ಬರಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಅಧಿಕಾರಿಗಳು ಆ ಗುಡಿಸಲುಗಳನ್ನು ತೆರವು ಮಾಡಿದ್ದಾರೆ ಅಂತ ಮಾತನ್ನು ಹಾಲಿ ಶಾಸಕರಾಗಿರ್ತಕ್ಕಂಥ BM ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಆದರೆ ಮಾಜಿ ಶಾಸಕ ಸೋಮಲಿಂಗಪ್ಪ ಹೇಳೋ ಪ್ರಕಾರ ಅವರಿಗೆ ಶಾಶ್ವತವಾಗಿ ಸೂರು ಕಲ್ಪಿಸಿಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಸರ್ಕಾರ ಈ ಸ್ಥಳವನ್ನು ಮೀಸಲಾಗಿಟ್ಟಿದೆ. ಆದರೆ ಏಕಾಏಕಿ ಬಂದು ತೆರವು ಮಾಡ್ತಕ್ಕಂಥದ್ದು ಇದರಲ್ಲಿ ಇರತಕ್ಕಂಥ ನ್ಯಾಯ ಏನಿದೆ ಅನ್ನೋಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಬಡವರಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಪೊಲೀಸ್ ಠಾಣೆಯನ್ನು ಕಟ್ಟಿದರು. ಬೇರೆ ಬೇರೆ ಸರ್ಕಾರಿ ಕೆಲಸಕ್ಕೆ ಆ ಸ್ಥಳವನ್ನು ಬಳಕೆ ಮಾಡಿದರು. ಇರೋ ಒಂದಷ್ಟು ಸ್ವಲ್ಪ ಜಾಗದಲ್ಲಿ ಒಂದಷ್ಟು 40ರಿಂದ 60 ಕುಟುಂಬಗಳೇನು ವಾಸ ಮಾಡ್ತಿದ್ದೆ ಅವೆಲ್ಲವನ್ನು ಕೂಡ ತೆರವು ಮಾಡಿದರೆ ಅವರೆಲ್ಲ ಎಲ್ಲಿ ಹೋಗಬೇಕು ಅನ್ನೋಂಥ ಪ್ರಶ್ನೆಯನ್ನು ಮಾಜಿ ಶಾಸಕ ಸೋಮಲಿಂಗಪ್ಪ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಅವರಿಗೆ ಮತ್ತೊಂದೆಡೆ ನಿವೇಶನ ಅಥವಾ ಮನೆ ಕಟ್ಕೊಡಕ್ಕಂಥ ಕೆಲಸ ಮಾಡಿದ ಮೇಲೆ ನೀವು ತೆರವು ಮಾಡಬೇಕು ಅಂತ ಹಠಕ್ಕೆ ಬಿದ್ದರು. ಈ ವೇಳೆ ಇಬ್ಬರು ಶಾಸಕರ ಮಧ್ಯೆ ಇಬ್ಬರು ಮಾಜಿ ಮತ್ತು ಹಾಲಿ ಶಾಸಕರ ಮಧ್ಯೆ ಸಾಕಷ್ಟು ವಾಗ್ವಾದ ಆಯಿತು, ಜಟಾಪಟಿ ಆಯಿತು. ಬಡವರು ಕೂಡ ಒಂದಷ್ಟು ಬಡವರು ಪೌರ ಕಾರ್ಮಿಕರು ಎಲ್ಲರೂ ಕೂಡ ವಾಗ್ವಾದಕ್ಕೆ ಬಿದ್ದ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯತಿ ಭೂಮಿ ಪೂಜೆ ಅಂದರೆ ಕಾರ್ಯಾಲಯಕ್ಕೆ ಭೂಮಿ ಪೂಜೆ ಮಾಡಬೇಕಿತ್ತು ಆ ಕಾರ್ಯವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಅಲ್ಲಿಂದ ಶಾಸಕ BM ನಾಗರಾಜ್ ಹೋಗಿದ್ದಾರೆ. ಇದೀಗ ಅಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತದೆ. ಯಾಕಂದರೆ ನಮಗೆ ಶಾಶ್ವತ ಸೂರು ಕಲ್ಪಿಸುವವರೆಗೂ ಕೂಡ ನಾವು ಇಲ್ಲಿಂದ ಹೋಗೋದಿಲ್ಲ ಅನ್ನೋಂಥ ಮಾತನ್ನು ಇರತಕ್ಕಂಥ ಪೌರ ಕಾರ್ಮಿಕರು ಮತ್ತು ಬಡ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಇದಕ್ಕೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸೋಮಲಿಂಗಪ್ಪ ಅವರು ಸಾಥ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರತಿಭಟನೆ ಒಂದಷ್ಟು ತೀವ್ರಗೊಂಡಿದೆ ಅಂತೇಳಿ ಹೇಳ್ಬೋದಾಗಿದೆ. ಅದೇನೇ ಇರಲಿ ಬಡವರಿಗೆ ಮತ್ತು ಪೌರ ಕಾರ್ಮಿಕರೇ ಮೀಸಲಿರ್ತಕ್ಕಂಥ ಸ್ಥಳವನ್ನು ಬೇರೆ ಕಾರ್ಯಗಳಿಗೆ ಬಳಸೋದಂದರೆ ಅವರಿಗೆ ಬೇರೊಂದು ಕಡೆ ಸೂರು ಕಲ್ಪಿಸಿಕೊಡಬೇಕು. ಇದರಲ್ಲಿ ಒಂದಷ್ಟು ನಮಗೆ ನ್ಯಾಯ ಕೊಡಿ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ಬಡ ಮತ್ತು ಪೌರ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.